ಶಂಕುಸ್ಥಾಪನೆಯ ಈ ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಈ ಕ್ಷೇತ್ರದ ಜನಾನುರಾಗಿ ಜನಪ್ರಿಯ ಅತ್ಯಂತ ಸರಳ ಸಜ್ಜನಿಕೆಯ ಶಾಸಕರು ಆಗಿರುವಂತಹ ಸುರೇಶ್ ಬಾಬುರವರೇ, ಈ ದೇವಾಲಯದ ಮುಖ್ಯ ಗೌಡರಾಗಿರುವಂತಹ ರಂಗನಾಥರವರೇ, ರಾಮಯ್ಯನವರೇ, ಗೌರಂಗಪ್ಪನವರೇ, ಪುರಸಭಾ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸಮುದಾಯದ ಮುಖಂಡರುಗಳೇ, ಇಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಬಂಧುಗಳೇ, ನಮಗೆ ತುಂಬಾ ಸಂತೋಷ ಅನಿಸ್ತು. ಈ ಒಂದು ದೇವಾಲಯದ ಆವರಣದಲ್ಲಿ ಒಂದು ಸುಂದರವಾಗಿರುವಂತಹ ಒಂದು ಸಮುದಾಯ ಭವನ ನಿರ್ಮಾಣ ಆಗ್ತಾ ಇರುವಂತದ್ದು. ನಾವು ಸುಮಾರು ಒಂದು 2-3 ವರ್ಷದ ಹಿಂದೆ ಇಲ್ಲಿ ಬಂದಾಗ ಇದು ಪೂರ್ತಿ ಜಾಲಿ ಮರ ಬೆಳ್ಕೊಂಡಿತ್ತು. ಇವತ್ತು ಬಂದು ನೋಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ನಮ್ಮ ರಾಮಯ್ಯ ಮೇಷ್ಟ್ರು ಬಹಳ ಶಿಸ್ತು, ಯಾವುದೇ ಕೆಲಸನ ಕೈ ಹಿಡಿದ್ರೆ ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತ ನಮ್ಮ ಸಮಾಜದ ಮುಖಂಡರು ನಮ್ಮ ರಾಮಯ್ಯ ಮೇಷ್ಟ್ರು. ಅವರ ಜೊತೆಗೆ ಗೌಡ್ರು ಮತ್ತು ಎಲ್ಲ ನಮ್ಮ ಸಮಾಜದ ಬಂಧುಗಳು ಇವತ್ತು ಈ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದಿರಿ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಅವಕಾಶ ಬಂದಾಗ ಬಳಸ್ಕೊಳ್ಳುವಂತಹ ಒಂದು ಹೃದಯ ಶ್ರೀಮಂತಿಕೆಯನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಇಲ್ಲಿ ರಾಜಕೀಯ ಬೇಡ, ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಯಾರು ಸಮಾಜದ ಕೆಲಸವನ್ನ ಮಾಡ್ತಾರೆ, ಯಾರು ತಾಲೂಕಿನ ಅಭಿವೃದ್ಧಿಯನ್ನ ಮಾಡುವಂತಹ ಮನಸ್ಸಿದೆ, ಅವರಿಗೆ ನಾವು ಕೈ ಜೋಡಿಸುವಂತ, ಅವ್ರನ್ನ ಬೆಂಬಲಿಸುವಂತಹ ಒಂದು ಅವಕಾಶಗಳನ್ನ ನಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇವತ್ತು ಬಹಳ ಖುಷಿ ಅನಿಸಿದ್ದು, ಈ ವೇದಿಕೆಯಲ್ಲಿ ಕೇವಲ ಕುರುಬ ಸಮುದಾಯದ ಜನ ಅಷ್ಟೇ ಇಲ್ಲ, ಉಪವೀರ ಸಮಾಜದವರು, ದೇವಾಂಗ ಸಮಾಜದವರು, ಮುಸಲ್ಮಾನರು, ಉಪ್ಪಾರರು, ಈ ರೀತಿಯ ಎಲ್ಲ ಸಮುದಾಯದ ಮುಖಂಡರು ಕೂಡ ನಮ್ಮ ವೇದಿಕೆಯಲ್ಲಿ ಇರುವಂತದ್ದು ಒಂದು ಒಳ್ಳೆಯ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು ಅನ್ನೋ ಒಂದು ಸಂದೇಶನ ಬಹುಶಃ ಸುರೇಶ್ ಬಾಬುರವರ ಮೂಲಕ ಆಗ್ತಾ ಇದ್ದೇನೆ ಅಂತ ಅನಿಸ್ತಾ ಇದ್ದೇನೆ. ಇದಾಗಬೇಕು ಕೂಡ. ನಾನು ಯಾವಾಗಲೂ ಕೂಡ ಬಾಬುಣಿಗೆ ಯಾವಾಗಲೂ ಮಾತನ್ನು ಹೇಳ್ತಾ ಇರ್ತೀನಿ, ನೀವು ಕೇವಲ ಜಾತಿಯ ನಾಯಕರಾಗಿ ಬೆಳೆಯಕ್ಕೆ ಹೋಗ್ಬೇಡಿ, ಜಾತಿಯ ನಾಯಕರಾಗಬಾರದು, ಎಲ್ಲ ಜನಾಂಗಗಳ ನಾಯಕರಾಗಿ ಬೆಳೆಯಬೇಡಿ. ಕೇವಲ ಕುರುಬ ಸಮುದಾಯಕ್ಕಷ್ಟೇ ನೀವು ಕೆಲಸ ಕಾರ್ಯ ಮಾಡ್ತಾ ಹೋದ್ರೆ ಬೇರೆ ಸಮುದಾಯಗಳ ಪಾಡೇನು? ಇದು ನಾವು ನೋಡಿದೀವಿ, ಬಹಳ ಜನ ಮಾಡ್ತಾರೆ. ಒಂದು ಕ್ಷೇತ್ರದ ಶಾಸಕ ಅಂತ ಹೇಳಿದ್ರೆ ತನ್ನ ಜಾತಿಯವ್ರನ್ನೇ ಬೆಳೆಸಬೇಕು, ತನ್ನ ಜಾತಿಗೆ ಕೆಲಸ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಒಳಗಡೆ ಎಲ್ಲ ಜನಾಂಗದವ್ರನ್ನು ನಾನು ಕಟ್ಕೊಂಡು ಹೋಗ್ತೀನಿ ಅನ್ನುವಂತಹ ಹೃದಯ ಶ್ರೀಮಂತಿಕೆ ಇರುವಂತಹ ಸುರೇಶ್ ಬಾಬು ಅವರಿದಾರಲ್ಲ, ಇದು ಬಹಳ ವಿಶೇಷತೆ ಅನ್ನುವಂಥದ್ದು. ಅಂತವರಿಗೆ ನಾವೆಲ್ಲರೂ ಕೂಡ ಅತ್ಯಂತ ಗೌರವದಿಂದ ನಾವೆಲ್ಲರೂ ಕೂಡ ಕಾಣಬೇಕಾಗಿದೆ ಅಂತ ಬಹಳ ವಿಶೇಷವಾದಂತಹ ಮನಸ್ಸು. ನಾನು ಯಾವಾಗಲೂ ಹೇಳ್ತೀನಿ ಅವರಿಗೆ, ನೀವು ಅತ್ಯಂತ ಹಿಂದುಳಿದ ಸಮುದಾಯ, ಅದು ಉಪವೀರ ಸಮಾಜ ಇರ್ಬೋದು, ದೇವಾಂಗ ಸಮಾಜ ಇರ್ಬೋದು, ಅಥವಾ ನಮ್ಮ ಯಾದವ ಸಮಾಜ ಇರ್ಬೋದು, ಲಂಬಾಣಿ ಸಮಾಜ ಇರ್ಬೋದು, ಯಾವುದೇ ಸಮುದಾಯಗಳು ನಾನು ಕೇಳ್ಪಟ್ಟವ್ರನ್ನ ಸರ್ಕಾರ ಕೊಟ್ಟಂತಹ ಅನುದಾನವನ್ನ ಎಲ್ಲರಿಗೂ ಸಮಾನವಾಗಿ ಹಂಚ್ಕೊಂಡ್ ಬಂದಿದ್ದಾರೆ. ಅವರು ಮುಸಲ್ಮಾನರಿಗೆ 1 ಕೋಟಿ ಕೊಟ್ಟಿದ್ದಾರೆ, ಕುರುಬರಿಗೆ 50 ಲಕ್ಷ ಕೊಟ್ಟವ್ರೆ, ಉಪ್ಪಾರಿಗೆ 50 ಲಕ್ಷ ಕೊಟ್ಟವ್ರೆ, ಲಂಬಾಣಿಯವರಿಗೆ 50 ಲಕ್ಷ ಕೊಡ್ತೀವಿ, ಇನ್ನೂ ಕೊಡ್ತಲೇ ಅವ್ರೆ. ಸೊ ಇದು ಉತ್ತಮವಾದಂತಹ ಬೆಳವಣಿಗೆ. ಬಾಬಣ್ಣ, ನಿಮಗೆ ಈ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ನಾವು ನಿಮಗೆ ಅಭಿನಂದನೆ ಹೇಳಬೇಕು ಬಯಸ್ತೇವೆ. ನಿಮ್ಮಂತಹ ಶಾಸಕರು ಇನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆ ಕೆಲಸ ಮಾಡುವಂತಹ ಅವಕಾಶಗಳನ್ನ ಈ ಕ್ಷೇತ್ರದ ಜನ ನಿಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ಈ ತಾಲೂಕಿನ ಸಮಸ್ತ ವಿದ್ಯಾರ್ಥಿಗಳ ಕಲ್ಯಾಣ ಬಯಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಸುರೇಶ್ ಬಾಬು ಮಾಡ್ತಾ ಇದ್ದಾರೆ. ಸಿಇಟಿ, ನೀಟ್, ಈ ರೀತಿಯ ಪರೀಕ್ಷಾ ಪದ್ಧತಿಗಳಿಗೆ ತರಬೇತಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ, ಅವರಿಗೆ ಊಟ, ವಸತಿ, ಆ ತರಬೇತಿದಾರರನ್ನ ಕರೆಸ್ಬಿಟ್ಟು ಅವರಿಗೆ ತರಬೇತಿ ಕೊಡಿಸುವಂತ ಒಂದು ಒಳ್ಳೆ ಕೆಲಸ ಇದೆಯಲ್ಲ. ಬಹುಶಃ ನಮ್ಮ ಪಕ್ಕದಲ್ಲಿ ಕುಳಿತಿರುವಂತ ಈ ಹುಡುಗಿ ಸಾಮಾನ್ಯ ಸಣ್ಣ ಕುಟುಂಬದಲ್ಲಿ ಬಂದಿರುವಂತಹ ಹೆಣ್ಣು ಮಗಳಾಗಿದೆ. ಬಡತನ ಇರಬಹುದು, ಗ್ರಾಮೀಣ ಪ್ರದೇಶ ಇದೆ, ಸೌಲಭ್ಯಗಳಿಲ್ಲ, ಅಂತಹ ವಿದ್ಯಾರ್ಥಿಯನ್ನ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ನೀನು ಚೆನ್ನಾಗಿ ಓದು, ನೀನು ಎಲ್ಲಾ ರೀತಿಯ ಸೌಕರ್ಯ ಮಾಡ್ತೀನಿ, ನೀನು ನಿಮ್ಮಂತವ್ರು ಮುಂದೆ ಬರಬೇಕು ಅನ್ನುವಂತ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಇದು ಶಾಸಕರ ವ್ಯಕ್ತಿತ್ವ ಅನ್ನೋದನ್ನ ಅತ್ಯಂತ ನನ್ನ ಪ್ರೀತಿಯಿಂದ ಮತ್ತೊಮ್ಮೆ ನನ್ನ ಶಾಸಕರಿಗೆ ಹೇಳೋದಕ್ಕೆ ಇಂಥ ನೂರಾರು ಮಕ್ಕಳಿಗೆ, ಇಂಥ ನೂರಾರು ಗ್ರಾಮೀಣ ಪ್ರದೇಶದ
ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸುವಂತ ಒಂದು ಕೆಲಸ ಏನಿದೆಯಲ್ಲ, ಇವತ್ತು ಬಹಳ ಬೇಕಾಗಿರುವಂತದ್ದು ಶಿಕ್ಷಣ. ಇವತ್ತು ಕನ್ನಡ ಶಾಲೆಗಳು ಅಥವಾ ಬೇರೆ ಬೇರೆ ಶಾಲೆಗಳು ಮುಚ್ಚಿ ಹೋಗುವಂತಹ ಸಂದರ್ಭದೊಳಗಡೆ ನೀವು ಶಾಸಕರು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ರೀತಿಯ ತರಬೇತಿಯ ಕೊಡುವುದರ ಮೂಲಕ ಅವರ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸುವಂತ ಕೆಲಸ ಇದೆಯಲ್ಲ, ಇದು ಬಹಳ ದೊಡ್ಡ ಕಾರ್ಯ ಇದೆ. ಬಹುಶಃ ಅದು ಅವ್ರ ಮನಸ್ಸಿಗೆ ಹೇಗೆ ಬಂತು ಅನ್ನೋ ಗೊತ್ತಿಲ್ಲ ನನಗೆ, ಸುರೇಶ್ ಬಾಬು ಅವರು. ಅದರಿಂದ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಇಲ್ಲಿ ಮೇಲೆ ಕುಳಿತಿರುವಂತ ಎಲ್ಲ ಹಿಂದುಳಿದ ಸಮುದಾಯದ ಮುಖಂಡಗಳಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಇಂಥ ಅಪರೂಪವಾಗಿರುವಂತ ವ್ಯಕ್ತಿತ್ವ ಇರುವಂತಹ ಶಾಸಕರನ್ನ ನಾವು ಯಾವತ್ತೂ ಕೈ ಬಿಡಕ್ ಹೋಗ್ಬೇಡಿ, ಅವ್ರನ್ನ ಕೈ ಬಲಪಡಿಸಿ ಇನ್ನೂ ಹೆಚ್ಚು ಕಾರ್ಯಗಳು. ಯಾಕಂದ್ರೆ ಬಹಳ ಅಪರೂಪ ಬಿಡ್ರಿ, ನೀವು ಯಾರು ಗೊತ್ತಿಲ್ಲ ಅವ್ರದ್ದು ಇವತ್ತು ಸ್ಟೇಟಸ್ ಏನಿದೆ ಅಂತ ಹೇಳಿದ್ರೆ, JDLP ನಾಯಕರು ಮನಸ್ಸಾದ್ರೆ ಅವ್ರೇನಾದ್ರು ಅವಕಾಶ ಸಿಕ್ಕಿದ್ರೆ ವಿರೋಧ ಪಕ್ಷ ನಾಯಕ ಆಗ್ಬೋದು, ಇಲ್ಲ ಮುಖ್ಯಮಂತ್ರಿ ಆಗ್ಬೋದು. ಆ ಸ್ಥಾನದಲ್ಲಿದ್ದಾರೆ ನಿಮ್ಗೆಲ್ಲ ಗೊತ್ತಿಲ್ಲ. ಏನೋ ಸುರೇಶ್ ಬಾಬು ನಮ್ಮ ಜೊತೆಗೆ ಬರ್ತಾರೆ, JDLP ನಾಯಕ ಅಂತ ಮಾತಾಡ್ತೀರಾ. JDLP ನಾಯಕ ಅಂದ್ರೆ ವಿರೋಧ ಪಕ್ಷ ನಾಯಕ ಆಗ್ಬೋದು, ಈಗ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗ್ಬೋದು. ಹಾಗೆ ಆ ಎರಡು ಪ್ಲೇಸ್ಗೆ ಹೋಗುವಂತ ಸ್ಥಾನದಲ್ಲಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಎಲ್ಲರ ಅಭಿಪ್ರಾಯ ಇಷ್ಟೇ. ನಾನು ಇದು ರಾಜಕೀಯ ಸ್ವಾಮಿಗಳು ಮಾತನಾಡ ರಾಜಕೀಯ ಅಂತ ಯಾರು ಅಂದ್ಕೋಬೇಡಿ, ನಾವಿಲ್ಲಿ ರಾಜಕೀಯ ಮಾತನಾಡೋದಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರುವಂತ ಸುರೇಶ್ ಬಾಬುರವರು ಈ ಕ್ಷೇತ್ರದ ಎಲ್ಲ ಸಮುದಾಯದ ಜನರ ಪರವಾಗಿ ಕೆಲಸ ಮಾಡ್ತಾರೆ. ಎಲ್ಲ ಸಮುದಾಯ, ಇಂಥ ಸಮುದಾಯ ಅಂತ ಏನಿದೆ ನಾವು ಅದನ್ನೇ ಹೇಳ್ತೀವಿ ಶಾಸಕರಿಗೆ, ನೀವೆಲ್ಲ ಸಮುದಾಯದ ಪರವಾಗಿರ್ರಿ, ಎಲ್ಲ ಸಮುದಾಯದ ಜನರಿಗೆ ಕೆಲಸ ಮಾಡ್ರಿ, ಎಲ್ಲ ಸಮುದಾಯನ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಒಳ್ಳೆ ಪ್ರಯತ್ನ ನಮ್ಮ ಶಾಸಕರು ಮಾಡ್ಲಿ. ಜೊತೆಗೆ ಮುಸಲ್ಮಾನ ಬಂಧುಗಳನ್ನ ಹೇಳೋದಕ್ಕೆ ಬಯಸ್ತೀನಿ, ಮುಸಲ್ಮಾನ ಬಂಧುಗಳು ಸುರೇಶ್ ಬಾಬು ಕೈ ಹಿಡಿಬೇಕು. ನೀವು ಚಿಕ್ಕನಾಗಿಲಿ ತಾಲೂಕಿನ ಮುಸಲ್ಮಾನ ಬಂಧುಗಳು, ಅದರಲ್ಲೂ ಎಸ್ಪೆಷಲಿ ಉಳಿಯಾರ್ ಭಾಗದ ಮುಸಲ್ಮಾನ ಬಂಧುಗಳು ಬಾಬಣ್ಣನ ಯಾವತ್ತೂ ಕೂಡ ಮರಿಬಾರದು. ಯಾಕೆ ಅಂತ ಹೇಳಿದ್ರೆ ಬಾಬಣ್ಣ ಜಾತಿ ಮಾಡಲ್ಲ, ಬಾಬಣ್ಣ ಏನೇನು ಕೋಮು ದ್ವೇಷ ಮಾಡಲ್ಲ, ಎಲ್ಲೂ ಮಾತನಾಡಲ್ಲ. ಅಂತ ಒಳ್ಳೆಯ ನಾಯಕನನ್ನ ಯಾರಿಲ್ಲಿ ಸಾಹೇಬ್ರು ಕೂತಾರೆ ಗೊತ್ತಿಲ್ಲ, ಹೆಸರೇನು ಏನಪ್ಪಾ, ಕುರುಬರು ಮುಸಲ್ಮಾನರು ಒಂದೇನೆ, ಮತ್ತೆ ಬೇರೆ ಬೇರೆ ಅನ್ಕೋಬೇಡ. ಆದ್ರಿಂದ ಮುಸಲ್ಮಾನ ಬಂಧುಗಳೆಲ್ಲ ಹೇಳೋದಕ್ಕೆ ಬಯಸ್ತೀನಿ, ಇಂಥ ಒಳ್ಳೆಯ ನಾಯಕರನ್ನ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಅನ್ನುವಂಥ ಮಾತನ್ನು ಕೂಡ ನನ್ನ ಸಾಹೇಬರಿಗೆ, ಮುಸಲ್ಮಾನ ಬಂಧುಗಳಲ್ಲೂ ಕೂಡ ನಾನು ಈ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ನಾವೆಲ್ಲ ಸ್ವಾಮಿಗಳು ತೀರ್ಮಾನ ಮಾಡಿದ್ದೀವಿ, ಎಲ್ಲ ಸ್ವಾಮಿಗಳು ಇವತ್ತು ಶಾಸಕರು ಸನ್ಮಾನ ಮಾಡಬೇಕು ಅಂತ ಒಂದು ಚರ್ಚೆ ಮಾಡ್ತೀವಿ. ನಾವೆಲ್ಲ 22 ಹಿಂದುಳಿದ ದಲಿತ ಮಠಾಧಿಪತಿಗಳೆಲ್ಲ ಒಟ್ಟಾಗಿ ಸೇರಿ ಅವ್ರಿಗೂ ಸಣ್ಣ ಸನ್ಮಾನ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಮುದಾಯದ ಪರವಾಗಿ ಮಾತನಾಡುವಂತ ಒಬ್ಬ ಶಾಸಕರು ಇದಾರಲ್ಲ, ಆ ಕಾರಣಕ್ಕಾಗಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಇವತ್ತು ಉಪವೀರ ಸಮಾಜದವರು, ಕುಂಚಿಟಿಗ ಸಮಾಜದವರು, ಗೊಲ್ಲ ಸಮಾಜದವರು, ನಮ್ಮ ಆಧಾರಚನೆಯ ಸ್ವಾಮಿಜರು, ಕುರುಬ ಸಮುದಾಯದ ಗುರುಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ. ಅದಕ್ಕೆ ಅವ್ರು ಸುಮ್ಮನೆ ಒಂದು ಸೂಕ್ಷ್ಮ ಹೇಳಿದ್ರು, ಸ್ವಾಮಿಗಳೆಲ್ಲ ಒಗ್ಗಟ್ಟಾಗಿದ್ದಾರೆ, ನೀವು ಸರಿ ಇಲ್ಲ ಅಂತ. ಇದು ಅದು ವಾಸ್ತವ ಹಂಗೆ ಇರೋದು. ನಾವೆಲ್ಲಾ ಸ್ವಾಮಿಗಳು ಒಟ್ಟಾಗಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ಕೂಡ ನಾವು ಒಂದೇ ವೇದಿಕೆ ಮಾಡಬೇಕು ಅಂತಿದ್ವಿ. ಅವರು ಕೇಳಿಲ್ಲ, ನೀವು ಕೇಳಿಲ್ಲ. ಅದಕ್ಕೆ ಉದ್ಘಾಟನೆ ಮಾತ್ರ ಎರಡೂ ಸಮುದಾಯವನ್ನು ಉದ್ಘಾಟನೆನ ಒಂದೇ ವೇದಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಸೇರಿಸಿ ಇದೊಂದು ತಾಲೂಕು ಮಟ್ಟದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಅವತ್ತಿಗೆ ಬಾಬುರವರಿಗೆ ಸನ್ಮಾನ ಮಾಡುವಂತ ಒಂದು ವಿಶೇಷ ಗೌರವ ಕಾರ್ಯಕ್ರಮ ಮಾಡಬೇಕಾಗಿ ಅವ್ರಿಗೆ ಮನಸ್ಸಿದೆ. ಇನ್ನೂ ಅವರಿಗೆ ಈಗ ಹೇಳ್ತಿದ್ದಾರೆ, ಅವರು ಇಲ್ಲ ಬುದ್ಧಿ ಶಿವರಸ್ತಂಗಡಿಗೆ ಹತ್ರ ಹೋಗೋಣ ಅಂತ. ನಾನು ಅವ್ರಿಗೆ ಹೇಳಿದೀವಿ, ನಮ್ಮ ಉಪವೀರ ಸ್ವಾಮೀಜಿಯವರು, ನಾನು, ಶಾಸಕರು, ಅವ್ರ ಮುಖಂಡರೆಲ್ಲ ಒಟ್ಟಾಗಿ ಹೋಗಿ ಶಿವರಸ್ತಂಗಡಿಯನ್ನು ಭೇಟಿ ಮಾಡಿ ಇನ್ನೂ ₹1.25 ಕೋಟಿ ಹಣನ ಇಲ್ಲಿ ಕೊಡಿಸೋದಕ್ಕೆ ಏನ್ ಪ್ರಯತ್ನ ಆಗ್ಬೇಕು, ಎಲ್ಲಾ ಕೆಲಸ ಕಾರ್ಯಗಳಿಗೆ ಶಾಸಕರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಅಂತೇಳಿ ಅದನ್ನ ರಾಮಯ್ಯ ಮೇಷ್ಟ್ರು ಮತ್ತು ಈ ಭಾಗದ ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಆಗಿರುವಂತಹ ದೇವಾಲಯ ಮತ್ತು ನಮ್ಮ ಸಮುದಾಯದೆಲ್ಲ ಮುಖಂಡರು ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿ ಸಂಪೂರ್ಣ ಒಂದು ದೇವಸ್ಥಾನದ ಪುನರ್ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನುವಂಥ. ಯಾಕೆಂದ್ರೆ ಇದೊಂದು ಪವಿತ್ರ ಕ್ಷೇತ್ರ ಆಗುತ್ತೆ, ಇದೆಲ್ಲ ಎರಡು ಮಾತಿಲ್ಲ. ಈ ಒಂದು ಕ್ಷೇತ್ರ ಈ ಭಾಗದ ಸುತ್ತಮುತ್ತ ಇರುವಂತಹ ಎಲ್ಲ ಸಮುದಾಯದ ಜನರಿಗೆ ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಆಗುತ್ತೆ. ವೀರಪ್ಪನ ದರ್ಶನ ಆಗುತ್ತೆ, ಸಾಮೂಹಿಕ ಮದುವೆಗಳು, ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಆಗ್ತವೆ. ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗುವ ಒಂದು ಪ್ರಯತ್ನ ಮಾಡೋಣ ಹಾಗೆ ಅಂತೇಳಿ ನಾವು ಕೂಡ ಅದೇ ಮನಸ್ಸಲ್ಲಿರುವಂತ ಕಾರ್ಯಕ್ರಮನ ಖಂಡಿತವಾಗಿ ಕೂಡ ನೀವು ಇನ್ನೂ ಎತ್ತರಕ್ಕೆ ಏನೆಲ್ಲ ಬೇಕು ಅದನ್ನು ತಗೊಂಡೋಗಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಗೌರಂಗಪ್ಪನವರು ಎಲ್ಲಾ ರೀತಿಯ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಕೆಲಸ ಮಾಡೋರು ದುಡ್ಡು ಕೊಡೋರು ಇದ್ದಾರೆ, ಇಲ್ಲಿ ಕರೆಂಟ್ ಕೊಡೋರು ಇದ್ದಾರೆ. ಈಗ ನೀವು ದುಡ್ಡು ಒಂದು ಕೊಟ್ಬಿಟ್ರೊತ್ತಾಗೆ ಸಮುದಾಯ ಭವನ ನಿರ್ಮಾಣ ಆಗಿಬಿಡುತ್ತೆ ಅನ್ನುವಂಥದ್ದು. ಅದರಿಂದ ಒಳ್ಳೆ ಕೆಲಸ, ಇದೊಂದು ಉತ್ತಮವಾದಂತ ಕೆಲಸಕ್ಕೆ ಕೈ ಹಾಕಿದೀವಿ. ಇವತ್ತು ಉಪವೀರ ಸಮಾಜದ ಮುಖಂಡರು ಇಲ್ಲಿ ಬಂದಿರೋ ಪೂಜ್ಯರು ಕೂಡ ಬೆಳಿಗ್ಗೆ ಒಂದು ಸಮಾರಂಭಕ್ಕೆ ಭಾಗಿಯಾದರು. ನಾವು ಕೂಡ ಈ ಒಂದು ಸಮಾರಂಭಕ್ಕೆ ಭಾಗಿಯಾಗಿದ್ದೀವಿ. ಉಪ್ಪಾರ ಸಮಾಜ ಮತ್ತು ಕುರುಬ ಸಮಾಜ, ಉಪ್ಪಾರ ಸಮಾಜಕ್ಕೆ ಮೇಲ್ಸೆಕ್ರೆ ಅಂತ